ತಮ್ಮ ನಿಜವಾಗಿ ಅಂಬೇಡ್ಕರ್ ಅವರು ಏನು ಹೇಳಿದಂತ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಹೋಗಬೇಕು. ಉಪವಾಸ ಸತ್ಯಾಗ್ರಹ ಮಾಡಿ ಜೆಡಿ ಅಗರ್ವಾಲ್ ಅನ್ನುವಂಥವ್ರು ಸಾವಿಗೀಡಾದ್ರು. ಅದು ಯಾತಕ್ಕೆ ಅಂತಂದ್ರೆ ಗಂಗಾ ನದಿಯ ಮಾಲಿನ್ಯವನ್ನ ಸ್ವಚ್ಛ ಮಾಡಿ ಅಂತ ಹೇಳಿ. ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಅಬ್ಬಿ ಬಾರ್ 400 ಕೆ ಪಾರ್ ಅನ್ನುವಂಥವ್ರಿಗೆ ಸಿಂಪಲ್ ಮೆಜಾರಿಟಿ ಬರಲಿಲ್ಲ. ನಮಗೆ ಗೊತ್ತಿರಲಿ, ನೀಟ್ ಪರೀಕ್ಷೆ ಈಗ ವ್ಯವಹಾರ ಆಗಿಬಿಟ್ಟಿದೆ. ಸಾವಿಗೆ ನ್ಯಾಯ ಸಿಗಲೇಬೇಕು. ಈ ರಾಷ್ಟ್ರ ಉಳಿಬೇಕು ಅಂತಂದ್ರೆ, ಈ ರಾಷ್ಟ್ರದ ಭವಿತವ್ಯ ಬದಲಾವಣೆ ಆಗಬೇಕು ಅಂತಂದ್ರೆ, ಇಲ್ಲ ನಾಗರಿಕರಿಗೆ ತಮ್ಮ ನಿಜವಾಗಿ ಅಂಬೇಡ್ಕರ್ ಅವರು ಏನು ಹೇಳಿದಂತ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಹೋಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು ಮತ್ತು ಪ್ರಧಾನ ಅವರು ಸಹಿತವಾಗಿ ರಾಜೀನಾಮೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ತಾವು ಏನು ನಿರಂತರವಾದ ಹೋರಾಟವನ್ನು ತಾವು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಸಾಮ್ರಾಜ್ಯ ಅನ್ನುವಂಥ ಒಂದು ಖ್ಯಾತಿ ಇತ್ತಲ್ಲ, ಅದು ಬಗ್ತಾ ಇತ್ತು. ತನ್ನ ತಪ್ಪನ್ನ ಒಪ್ಕೊಳ್ತಾ ಗಾಂಧಿಯವರ ಬೇಡಿಕೆಗಳನ್ನ ಈಡೇರಿಸತಕ್ಕಂತ ಕೆಲಸವನ್ನ ಬ್ರಿಟಿಷ್ ಸಾಮ್ರಾಜ್ಯ ಮಾಡಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮದೇ ಸರ್ಕಾರ ಇದೆ, ನಾವು ಆರಿಸಿದಂತ ಸರ್ಕಾರ. ಇಲ್ಲೇ 113 ದಿನದೊಳಗಡೆ ಉಪವಾಸ ಸತ್ಯಾಗ್ರಹ ಮಾಡಿ ಜೆಡಿ ಅಗರ್ವಾಲ್ ಅನ್ನುವಂಥವ್ರು ಸಾವಿಗೀಡಾದ್ರು. ಇವ್ರ ಕಾಲದೊಳಗಡೆ 2018 ಒಳಗಡೆ ಆಗಿದ್ದು, ಅದು ಬಹಳ ದೂರದಲ್ಲ. ಅದು ಯಾತಕ್ಕೆ ಅಂತಂದ್ರೆ ಗಂಗಾ ನದಿಯ ಮಾಲಿನ್ಯವನ್ನ ಸ್ವಚ್ಛ ಮಾಡಿ ಅಂತ ಹೇಳಿ. ಅಲ್ಲಿ ಏನು ಮಾಲಿನ್ಯ ಆಗ್ತಾ ಇತ್ತು ಗಂಗಾ ನದಿ ಒಳಗಡೆ, ಯಾವುದು ಈ ದೇಶದ ಪವಿತ್ರ ನದಿ ಅಂತ ಕರ್ಕೊಳ್ತಾ ಇತ್ತು, ಆ ಪವಿತ್ರ ನದಿಯನ್ನ ಶುದ್ಧೀಕರಣ ಮಾಡಿ ಆ ಜಲವನ್ನು ಶುದ್ಧೀಕರಣ ಮಾಡಿ ಅಂತ ಹೋರಾಟ ಮಾಡಿದ್ರೆ ಆ 118 ದಿನಗಳವರೆಗೂ ಕೂಡ ಅವ್ರಿಗೆ ಕಿವಿಗೊಡ್ಲಿಲ್ಲ. ಅವರು ಉಪವಾಸ ಮಾಡ್ತಾನೆ ಸಾವಿಗೀಡಾದಂಥವ್ರು ಜೆಡಿ ಅಗರ್ವಾಲ್ ಅನ್ನುವಂಥವ್ರು. ಇದೆಲ್ಲ ಯಾಕೆ ಆಗ್ತದೆ ಅಂತ ನಾವು ವಿಚಾರ ಮಾಡಿದ್ರೆ, ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟುವಂತ ಮಹಾತ್ಮ ಅಂತ ನಾವು ಏನ್ ಕರೀತಾ ಇದ್ವಿ, ಅವ್ರು ಮಾತ್ರ ಅವ್ರ ಜೊತೆಗೆ ಇರುವಂತ ಎಲ್ಲರೂ ಸೇರಿ ಒಂದು ಹೋರಾಟ ಕಟ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರು. ಅವರನ್ನೇ ಕೊಂದಂತವ್ರಿಗೆ, ಗಾಂಧಿಯನ್ನೇ ಕೊಂದಂತವ್ರಿಗೆ, ಅವ್ರನ್ನ ಹತ್ಯೆ ಮಾಡಿದಂತವ್ರನ್ನ ಇವತ್ತು ಆರಾಧಿಸುವಂತವ್ರಿಗೆ, ಆ ಆರಾಧಿಸುವಂತವ್ರನ್ನ ನಾವು ಏನೋ ಒಂದು ಎಂತದ ಅಣುಕು ಪ್ರದೇಶದೊಳಗಡೆ ಗಾಂಧಿಗೆ ಗುಂಡಿರುವಂತ, ಅವ್ರ ಫೋಟೋಕ್ಕೆ ಗೊಂಡಿರುವಂತ ಎಂಪಿಗಳ ಕಟ್ಕೊಂಡಿರುವಂತ ಈ ಕೇಂದ್ರ ಸರ್ಕಾರ ಇವತ್ತು ಏನಾದ್ರೂ ಈ ಬೇಡಿಕೆಗಳಿಗೆ ಈಡೇರಿಸ್ತದೆ ಅನ್ನುವಂತ ವಿಶ್ವಾಸ ನಮಗಂತೂ ಇಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. 18ನೇ ದಿನ ಉಪವಾಸ ಅದಾರ. ಯಾರು ಉಪವಾಸ ಅದಾರ? ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಸೈಂಟಿಸ್ಟ್ ಅವರು. ಅವರ ಕೊಡುಗೆಗಳ ಮುಖಾಂತರ ಬೇರೆ ದೇಶದವರು ಅವರನ್ನ ಅವ್ರ ದೇಶಕ್ಕೆ ಆಹ್ವಾನಿಸಿ ಬೇರೆ ಬೇರೆ ರೀತಿಯ ಅತ್ಯಂತ ಅವರ ದೇಶದ ದೊಡ್ಡ ಅವಾರ್ಡ್ ಅಂತಂದು ಅವ್ರೇನು ಕರೆದಿರ್ತಾರ, ಅದು ಅವ್ರಿಗೆ ಕೊಟ್ಟಿರ್ತಾರ. ಅವ್ರು ಅಂತವ್ರು ನಮ್ಮ ದೇಶದಾಗನ ಉಪವಾಸ ಕುಂತಾರ. ಈ ಸರ್ಕಾರದಲ್ಲಿ ಕಿಂಚಿತ್ತಾದರೂ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಂತಹ ಒಂದು ಜವಾಬ್ದಾರಿತನ ಇದ್ರೆ ತಕ್ಷಣವಾಗಿ ಧರ್ಮೇಂದ್ರ ಪ್ರಧಾನಿ ಏನ್ ಮಾಡಬೇಕು, ರಾಜೀನಾಮೆ ಕೊಡಬೇಕು. ಎರಡನೇದು, ಕೇಂದ್ರ ಸರ್ಕಾರ ಕೂಡಲೇ ಈ ಯುವಕರು ಯಾರು ನಮ್ಮ ದೇಶದ ಭವಿಷ್ಯವಾಗಿದ್ದಾರೆ ಅವ್ರ ಜೊತೆಗೆ ಒಂದು ಸಂಭಾಷಣೆ ಮಾಡೋದು, ಇದ್ರ ಬಗ್ಗೆ ಚರ್ಚೆ ಮಾಡಿ ನ್ಯಾಯಯುತವಾದಂತಹ ಪರಿಹಾರವನ್ನು ಕಂಡು ಇದನ್ನ ವ್ಯವಸ್ಥೆಯನ್ನ ಸರಿಪಡಿಸುವಂತ ಒಂದು ಮಹತ್ವದ ಕಾರ್ಯವನ್ನು ಅವರು ಮಾಡಬೇಕಾಗಿದೆ. ನಾವು ಅನ್ನೋ ಪ್ರಶ್ನೆ ಸೊ ಪ್ರಜಾಪ್ರಭುತ್ವದೊಳಗೆ ಯಾವ ರೀತಿ ನಾವು ಈ 3 ತತ್ವಗಳ ಆಧಾರದ ಮೇಲೆ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಜಗತ್ತಿಗೆ ಒಂದು ಹೊಸ ದಾರಿಯನ್ನ ಮಾಡಿಕೊಂಡಿದ್ದೇವೆ, ಇದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಯಾವುದೇ ಪ್ರಸಂಗಗಳು ನಾವು ಹಿಂಸೆ ಅಷ್ಟೇ ಅಲ್ಲ, ಈ ಸರ್ಕಾರಕ್ಕೆ ಮೊದಲನೆಯ ಗಂಭೀರ ಎಚ್ಚರಿಕೆ ಗಂಟೆಯನ್ನ ಯಾವ ನಾಗರಿಕರು ಇವರು ಮಾಡುವಂತಹ ಆಡಳಿತದ ವೈಖರಿ, ಇವರು ಪ್ರಜಾಪ್ರಭುತ್ವ ತತ್ವಗಳನ್ನ ಗಾಳಿಗೆ ತೋಡಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನೋಡಿಕೊಂಡು 2024ರಲ್ಲಿ ನಿಮ್ಮೆಲ್ಲರಿಗೂ ಚುನಾವಣೆಯೊಳಗೆ
ಅಹಂಕಾರ ಅಂತ ಏನ್ ಹೇಳ್ತಿದ್ರೆ ಅಬ್ಕಿ ಬಾರ್ 400 ಕೆ ಪಾರ್ ಅನ್ನುವಂಥವ್ರಿಗೆ ಒಂದು ಸಿಂಪಲ್ ಮೆಜಾರಿಟಿ ಬರಲಿಲ್ಲ. ತಮಗ್ ಗೊತ್ತಿರ್ಲಿ, ನೀಟ್ ಪರೀಕ್ಷೆ ಈಗ ವ್ಯವಹಾರ ಆಗ್ಬಿಟ್ಟಿದೆ, ಕಮರ್ಷಿಯಲೈಸ್. ಇಷ್ಟು ಮೆಡಿಕಲ್ ಕಾಲೇಜ್ ಆಗಿವೆ. ಈ ಸರ್ಕಾರ ಬಂದ ಮೇಲೆ ಇನ್ನೂ ಎಷ್ಟೆಷ್ಟು ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದಾರೆ. ವ್ಯವಸ್ಥೆ ಇರ್ಲಿ ಇರಲಿ, ಇವತ್ತು ಉದ್ದೇಶ ಏನು, ಸೀಟ್ ಹೆಚ್ಚು ಮಾಡ್ತಾ ಇದೀವಿ. ಮೊದಲಿನ ಸರ್ಕಾರದಲ್ಲಿ ಎಷ್ಟು ಸೀಟ್ ಇದ್ದು, ಈಗ ನಾವು ಎಷ್ಟು ಸಾವಿರ ಸೀಟ್ ಹೆಚ್ಚು ಮಾಡಿದ್ವಿ. ಈಗ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಎಷ್ಟು ಸೀಟ್ ಹೆಚ್ಚು ಮಾಡಿದ್ವಿ. ಈ ಒಂದು ಹುಮ್ಮಸ್ಸಿನೊಳಗ ಈ ಅಂಕಿ ಸಂಖ್ಯೆಗಳ ಸ್ಟಾಟಿಸ್ಟಿಕ್ಸ್ ಬದಲಾವಣೆ ಮಾಡಬೇಕು ಅನ್ನುವ ಇದು ಸಂದಿಗ್ಧದ ಸಂಗತಿ ಇದೆ. ನಾವೆಲ್ಲ ಎಚ್ಚರಿಸಬೇಕು. ಅದು ಕ್ವಾಲಿಫೈಡ್ ಸರ್ಟಿಫಿಕೇಟ್ ಹೊಂದಿದ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಕ್ವಾಲಿಫೈಡ್ ಡಾಕ್ಟರ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇನ್ನೂ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರೇ ಕೆಲವು ದಿವಸಗಳ ನಂತರ ಕಾಲೇಜ್ ಪರ್ಮಿಷನ್ ರದ್ದು ಮಾಡ್ತಾ ಇದ್ದಾರೆ. ಬಹಳ ದುರ್ದೈವದ ಸಂಗತಿ ಅಂತಂದ್ರೆ, ಸ್ವಾತಂತ್ರ್ಯ ಸಿಕ್ಕ ನಂತರ ಇತಿಹಾಸ ಪುಟಗಳನ್ನ ಸ್ವಲ್ಪ ಮೆಲುಕು ಹಾಕಿದ್ರೆ ಬಹುತೇಕ ನಮಗೆ ಅರಿವಿದ್ದಂಗ ಎಲೆಕ್ಷನ್ ಕಮಿಷನ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡನ್ನೂ ಸಹಿತವಾಗಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಯಾರು ಕೂಡ ಇಂಟರ್ಫಿಯರ್ ಮಾಡ್ತಾ ಇರಲಿಲ್ಲ. ಬಹಳ ದುರ್ದೈವದ ಸಂಗತಿ ಅಂತಂದ್ರೆ, ಎರಡೂ ಆಫೀಸ್ನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಇರ್ಬೋದು, ಒಬ್ಬ ತಲಾಟಿನ ನೌಕರಿಯಿಂದ ತೆಗಿತಾ ಇದ್ದಾರೆ. ಅವ್ರನ್ನ ತಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ನಾವು ಇವ್ರಿಗೆ ಹೋಗೋದಿಲ್ಲ. ಚಂಡೀಗಢದಲ್ಲಿ ಯಾವ ರೀತಿ ಮುನ್ಸಿಪಲ್ ಎಲೆಕ್ಷನ್ ಆಯಿತು ಅಂತ ಅನ್ನೋದು ಬಹುತೇಕ ಇಲ್ಲಿದ್ದಂತೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಪ್ರತಿಯೊಂದು ತಮ್ಮ ಮೂಗಿನ ನೇರಕ್ಕಾಗಬೇಕು, ಹಿಟ್ಟರ್ ಗೆಟ್ ಏನಾರ ಆಗಲಿ, ಬಹುಕರ್ ಕ್ರೂಕ್ ಆಗಲೇಬೇಕು. ಈಗ ಅವ್ರದೊಂದಿದೆ, ಈಗ ವುಮೆನ್ ರಿಸರ್ವೇಶನ್ ಬಿಲ್ ಇರ್ಬೋದು, ಡಿಲಿಮಿಟೇಷನ್ ಇರ್ಬೋದು, ಒನ್ ನೇಷನ್ ಒನ್ ಎಲೆಕ್ಷನ್ ಇರ್ಬೋದು, ಏನಾದ್ರೂ ಆಗಲಿ ಅದು ಮಾಡಲೇಬೇಕು ಅಂತ ಹಠ ತೊಟ್ಟು ಬೇರೆ ರೀಜನಲ್ ಪಾರ್ಟೀಸ್ ಎಲ್ಲಾನು ಕತೆ ಮುಗಿಸಿ ನಾಳೆ ಬರುವಂತ ಪಾರ್ಲಿಮೆಂಟ್ ಸೆಷನ್ದಲ್ಲಿ ಪಾಸ್ ಮಾಡ್ಕೊಳ್ಳೇಬೇಕು ಅಂತ ಈಗ ಹಠದಿಂದ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.